ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಡೆಡ್ಲೈನ್ ಅನ್ನು ಹೈಕಮಾಂಡ್ ಕೊಡ್ತಾ ಸಿದ್ದರಾಮಯ್ಯ ಅವರ ಮೇಲೆ ಗಂಭೀರ ಆರೋಪ ಮೂಡ ಹಗರಣ ಸೈಟ್ ಅನ್ನು ವಾಪಸ್ ಕೊಟ್ಟಿದ್ದು ಆಯಿತು. ವಾಲ್ಮೀಕಿ ಹಗರಣ ತಮ್ಮದೇ ಕ್ಯಾಬಿನೆಟ್ನ ಸದಸ್ಯರೊಬ್ಬರು ಪರಪ್ಪನಗ್ರಹಾರ ಜೈಲಿನಲ್ಲಿದ್ದಾರೆ. ಹೀಗೆಲ್ಲ ಇರುವಾಗ ಗೊಂದಲದ ಗೂಡಾಗಿದೆ ಕಾಂಗ್ರೆಸ್ ಪಾಳೆಯದಲ್ಲಿ. ಹೀಗಿರುವಾಗ ಡೆಡ್ಲೈನ್ ಅನ್ನು ಸಿದ್ದರಾಮಯ್ಯನವರಿಗೆ ಕೊಟ್ರ ನವರಾತ್ರಿಯ ಬೆನ್ನಲ್ಲೇ ರಾಜೀನಾಮೆ ಕೊಡ್ತಾರಾ ಮುಖ್ಯಮಂತ್ರಿಗಳು? ವಾಲ್ಮೀಕಿ ಹಗರಣ ಒಂದು ಕಡೆಯಲ್ಲಿ, ಮಾನ್ಯ ಮಂತ್ರಿಗಳೇ ಒಳಗಡೆ ಇದ್ದಾರೆ. ಮೂಡ ಹಗರಣದಿಂದ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಕಪ್ಪು ಚುಕ್ಕೆ, ಸರ್ಕಾರಕ್ಕೆ ಕಳಂಕವನ್ನು ತೊಳೆಯೋದಕ್ಕೆ ಹೈಕಮಾಂಡ್ ಮುಖ್ಯಮಂತ್ರಿಗಳನ್ನು ಬದಲಾಯಿಸುವ ದಿಟ್ಟ ನಡೆಯನ್ನು ತೆಗೆದುಕೊಂಡಿದೆಯಾ? ಸಂಕಷ್ಟದ ಸಮಯದಲ್ಲಿ ಸಿದ್ದರಾಮಯ್ಯನವರಿದ್ದಾರೆ. ನವರಾತ್ರಿ ಆದ ನಂತರ ಮುಖ್ಯಮಂತ್ರಿಗಳ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಹೈಕಮಾಂಡ್ ಇಂಥದ್ದೊಂದು ಹೆಜ್ಜೆ ಇಡುತ್ತೆ ಅನ್ನೋದು ಈಗಿನ ಅತಿ ದೊಡ್ಡ ಸುದ್ದಿ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಮಾಡಿಸೋಕೆ ಎಲ್ಲಾ ಪ್ಲಾನ್ ರೆಡಿ ಆಗಿದೆ. ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರೇ, ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರೇ ಸೀಕ್ರೆಟ್ ಆಪರೇಷನ್ ಮಾಡಿದ್ದಾರಾ ಅನ್ನುವ ಡೌಟ್ ಕೂಡ ಶುರುವಾಗಿದೆ. ಈ ಕುರಿತು ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ದಸರಾ ಬಳಿಕ ಸಿದ್ದರಾಮಯ್ಯ ರಾಜೀನಾಮೆ, ಹೈಕಮಾಂಡ್ನಿಂದಲೇ ಮಹತ್ವದ ನಿರ್ಧಾರ. ವಾಲ್ಮೀಕಿ ಹಗರಣ, ಮೂಡ ಸೈಟು, ಮೂಡ ಕಾಮಗಾರಿ ಸೇರಿ ಸಾಲು ಸಾಲು ಹಗರಣದ ಸುಳಿಯಲ್ಲಿ ಸಿಲುಕಿರುವ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪತನ ಆಗುವುದು ಬಹುತೇಕ ಫಿಕ್ಸ್ ಎನ್ನಲಾಗ್ತಿದೆ. ದಸರಾ ಮುಗಿದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಈ ಮಹತ್ವದ ತೀರ್ಮಾನವನ್ನ ತೆಗೆದುಕೊಳ್ಳಲಿದ್ದಂತೆ ಮೂಡ ವಿಚಾರದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ಗೆ ಅಸ್ತ್ರ ಆಗಬಾರದು ಎಂದು ಮಹತ್ವದ ತೀರ್ಮಾನಕ್ಕೆ ಮುಂದಾಗಲಿದ್ದಂತೆ ಹೈಕಮಾಂಡ್. ಇದಕ್ಕೆ ಪೂರಕವಾಗಿ ಮಹತ್ವದ ಮಾಹಿತಿ ಕಲೆ ಹಾಕುತ್ತಿರುವ ಕಾಂಗ್ರೆಸ್ ಹೈಕಮಾಂಡ್ ಸೀಕ್ರೆಟ್ ಆಪರೇಷನ್ ಮಾಡ್ತಿದ್ದಂತೆ ಸಿಎಂ ಸ್ಥಾನದ ಪ್ರಮುಖ ಆಕಾಂಕ್ಷಿಗಳ ಪರವಾಗಿ ಎಷ್ಟು ಶಾಸಕರ ಬಲ ಇದೆ ಎಂದು ರಹಸ್ಯ ಮಾಹಿತಿ ಕಲೆ ಹಾಕುತ್ತಿದ್ದಂತೆ. ತಮ್ಮದೇ ಆದ ತಂಡದಿಂದ ಶಾಸಕರ ಬಲ ಯಾರಿಗೆ ಎಷ್ಟಿದೆ ಎಂದು ಮಾಹಿತಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಕಲೆ ಹಾಕುತ್ತಿದ್ದಂತೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಒಂದು ಕಡೆಯಲ್ಲಿ ಹೈಕಮಾಂಡ್ ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿದೆ. ನವರಾತ್ರಿ ಆದ ನಂತರ ಮುಖ್ಯಮಂತ್ರಿಗಳನ್ನ ಕೆಳಗಿಳಿಸಿ ಮತ್ತೊಬ್ಬರನ್ನ ಅವರ ಕುರ್ಚಿಯಲ್ಲಿ ಕೂರಿಸುವಂತ ತೀರ್ಮಾನ. ಇದಕ್ಕೆ ಕೆಲ ಹಿತಶತ್ರುಗಳು, ಮುಖ್ಯಮಂತ್ರಿಗಳ ಸುತ್ತಮುತ್ತ ಕೆಲವು ಹಿತಶತ್ರುಗಳು ಕೂಡ ಇದಕ್ಕೆ ಕಾರಣ ಅನ್ನೋದು ಈಗ ಚರ್ಚೆ. ಒಂದೇ ಗೂಡಿನ ಹಕ್ಕಿಗಳ ಮಧ್ಯೆ ಜಿದ್ದಿನ ಹಾರಾಟ ಅಂತೂ ನಡೀತಾ ಇದೆ. ಮುಖ್ಯಮಂತ್ರಿ ಕುರ್ಚಿಯ ಆಸೆಗೆ ಕಾಂಗ್ರೆಸ್ ಈಗ ಕೊತ ಅಂತ ಹೇಳಿ ಕುದಿತಾ ಇದೆ. ಯಾರು ಹಾಗಾದ್ರೆ ಮುಖ್ಯಮಂತ್ರಿ ಆಸೆ, ಕುರ್ಚಿ ಮೇಲೆ ಆಸೆ ಇಟ್ಟವರು? ಅಧಿಕಾರದ ಚೇರ್ ಮೇಲೆ ಹಿರಿಯ ನಾಯಕರೊಬ್ಬರು ಕಣ್ಣಿಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಕೆಳಗಿಳಿತಾರೆ, ಆ ಕುರ್ಚಿಯಲ್ಲಿ ನಾನು ಕೂರಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ಆ ಹಿರಿಯ ನಾಯಕರಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರೆ ಅವರೇ ಮುಂದಿನ ಸಿಎಂ ಆಗೋದು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಅವರು ಲಾಬಿ ಮಾಡ್ತಾ ಇದ್ದಾರೆ. ಸಿಎಂ ಕುರ್ಚಿ ಸಿಗದಿದ್ರೆ ಬಂಡಾಯದ ಬಾವುಟವನ್ನು ಹಾರಿಸುವ ಎಚ್ಚರಿಕೆಯನ್ನು ಕೂಡ ಅವರು ನೀಡಿದ್ದಾರೆ. ತಮ್ಮ ಬೆಂಬಲಕ್ಕಿರುವ 52 ಶಾಸಕರ ಪಟ್ಟಿಯನ್ನ ಆ ನಾಯಕರು ಹೈಕಮಾಂಡ್ಗೆ ರವಾನಿಸಿದ್ದಾರೆ. ನೋಡಿ, ನನಗೆ ಇಷ್ಟು ಜನ ಶಾಸಕರ ಬೆಂಬಲ ಇದೆ, ನನ್ನನ್ನು ನೀವು ಮುಖ್ಯಮಂತ್ರಿಗಳು ಈಗ ಸಿದ್ದರಾಮಯ್ಯನಿದ್ದಾರೆ ಅವ್ರನ್ನ ಇಳಿಸಿ ಆ ಸ್ಥಾನಕ್ಕೆ ನನ್ನನ್ನು ಕೂರಿಸಿ, ನನಗಿಷ್ಟು ಬೆಂಬಲ ಇದೆ ಅಂತ ಹೇಳಿ 52 ಶಾಸಕರ ಬೆಂಬಲದ ಲೀಸ್ಟನ್ನು ನೋಡಿ ಹೈಕಮಾಂಡ್ ಅಂತೂ ಕಕ್ಕಾಬಿಕ್ಕಿಯಾಗಿ ಹೋಗಿದೆ. ಎಲ್ಲವೂ ಸುಸೂತ್ರವಾಗಿ ನಡೀತಾ ಇದೆ ಅಂಥೇಳಿ ನಾವು ಅಂದ್ಕೊಂಡಿದ್ರೆ ಒಳಗೊಳಗೆ ಮಸಲತ್ತು ಹೇಗೆಲ್ಲ ಇದೆ ಅಂಥೇಳಿ ಹೈಕಮಾಂಡೇ ಕಕ್ಕಾಬಿಕ್ಕಿಯಾಗಿ ಹೋಗಿದೆ. ಇನ್ನೊಂದು ಮಗ್ಗಲಿನಲ್ಲಿ ನಾಯಕರ ಸೀಕ್ರೆಟ್ ಡಿನ್ನರ್ ಮೀಟಿಂಗ್ ಕೂಡ ಆಗಿದೆ. ಇದು ಒಂದು ಕಡೆಯಲ್ಲಾದರೆ ಈ ಶಾಸಕರ ಬೆಂಬಲ ಮತ್ತೊಂದು ಕಡೆಯಲ್ಲಿ ಯಾರ್ಯಾರು ಅಸಮಾಧಾನಿತರೇನಿದ್ದಾರೆ, ಈ ನಾಯಕರೇನಿದ್ದಾರೆ, ಇವರು ಸೀಕ್ರೆಟ್ ಡಿನ್ನರ್ ಮೀಟಿಂಗ್ ಕೂಡ ಮಾಡಿದ್ದಾರೆ. ಅದರಲ್ಲಿ ಇದೆಲ್ಲವೂ ಕೂಡ ಚರ್ಚೆ ಆಗಿದೆ. ಇನ್ನೊಂದು ಬಣದಿಂದ ದಲಿತ ಸಚಿವರನ್ನ ಒಗ್ಗೂಡಿಸುವ ತಂತ್ರ ಕೂಡ ನಡೀತಾ ಇದೆ. ದಲಿತ ಸಿಎಂ ಅನ್ನೋದು ಕಾಂಗ್ರೆಸ್ನಲ್ಲಿ ಇವತ್ತಲ್ಲ, ಈ ಹಿಂದಿನಿಂದಲೂ ಕೂಡ ಕೇಳಿಬರ್ತಿರುವಂಥ ಮಾತು. ಈಗ ಸಿದ್ದರಾಮಯ್ಯನವರೇನಾದರೂ ಕೆಳಗಡೆ ಇಳಿಯುವಂಥ ಸಂದರ್ಭ ಬಂದರೆ ಆ ರೀತಿಯ ಸಮಯ ಈಗ ಸೃಷ್ಟಿಯಾಗಿದೆ. ಪ್ರತಿಪಕ್ಷಗಳು ಅದನ್ನೇ ಕೇಳ್ತಾ ಇದ್ದಾವೆ. ಹೀಗೆಲ್ಲ ಇರುವಾಗ
ದಲಿತ ಸಿಎಂ ಕೂಗು ಮತ್ತೆ ಈಗ ಚರ್ಚೆಗೆ ಬಂದಿದೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಕಾದು ನೋಡಬೇಕು. ಪಕ್ಕಾ ಪಾಲಿಟಿಕ್ಸ್ನಲ್ಲಿ ನಮ್ಮಲ್ಲೇ ಮಾತ್ರ ಎಕ್ಸ್ಕ್ಲೂಸಿವ್ ನೋಡಿ. ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡಿದ್ರ ಅಂಥದ್ದೊಂದು ಗಾದೆ ಮಾತು ಇವತ್ತು ಅನ್ವಯಿಸಿದ ಹಂಗೆ ಕಾಣಿಸ್ತಾ ಇದೆ. ಯಾರಿಗೆ? ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ. ಇಷ್ಟು ದಿನಗಳ ನಂತರ ಸೈಟನ್ನು ವಾಪಸ್ ಕೊಟ್ಟಿದ್ಯಾಕೆ? ಇಷ್ಟು ದಿನ ಆಯಿತು. ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ, ಸಿದ್ದರಾಮಯ್ಯವರ ಪಾಲಿದೆ. ಮೂಡಾದಲ್ಲಿ ಹಗರಣ ಆಗಿದೆ, ಮುಖ್ಯಮಂತ್ರಿಗಳ ಫ್ಯಾಮಿಲಿಯೇ ಇದರಲ್ಲಿ ಇನ್ವಾಲ್ವ್ ಆಗಿದೆ. ಮುಖ್ಯಮಂತ್ರಿಗಳು ತಮ್ಮ ಪ್ರಭಾವವನ್ನು ಬಳಸಿ 14 ಸೈಟನ್ನು ಪಡ್ಕೊಂಡಿದ್ದಾರೆ. ತಮಗೆ ಬೇಕಾದ ಸ್ಥಳದಲ್ಲಿ ಬೇಕಾದ ಜಾಗದಲ್ಲಿ ಸೈಟನ್ನು ಪಡ್ಕೊಂಡಿದ್ದಾರೆ. ಇಂಥದ್ದೆಲ್ಲ ವಿಚಾರಗಳಿರುವಾಗ ಮಾನ್ಯ ಮುಖ್ಯಮಂತ್ರಿಗಳು ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡಿದ್ರ, ಈಗ ಸೈಟನ್ನು ವಾಪಸ್ ಕೊಟ್ರ? ಯಾಕೆ ಕೊಟ್ಟರು ಸಿದ್ದರಾಮಯ್ಯ ಈ ಸಮಯಕ್ಕೆ? ಸಿದ್ದರಾಮಯ್ಯನವರಿಗೆ ಈಗ ತಾನು ಮಾಡಿದ ತಪ್ಪಿನ ಅರಿವಾಗಿದೆಯಾ? ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದು ಇಂಥದ್ದೊಂದು ಅಪಚಾರ ಆಗಿದೆ ಅಥವಾ ಇಂಥದ್ದೊಂದು ವಿಚಾರ ಈಗ ಗೊಂದಲ ಆಗುತ್ತೆ ಅಥವಾ ಯಾವ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರ ಧರ್ಮಪತ್ನಿ ಸೈಟನ್ನು ಈ ಸಮಯಕ್ಕೆ ಈ ಸಂದರ್ಭಕ್ಕೆ ಕೊಟ್ಟರು? ಸಕಾರಣ ಬೇಕಲ್ವಾ? ಏನಾದರೂ ಒಂದು ಆಗಿರಬೇಕಲ್ಲ. ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಒಂದು, ಸಿದ್ದರಾಮಯ್ಯಗೆ ಆಸ್ತಿ ಮುಟ್ಟುಗೋಲು ಹಾಕುವ ಭಯ ಇದೆ. ತಮ್ಮ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ತಾರೆ ಅನ್ನುವ ಭಯ ಇದೆ. ಸಿಎಂ ವಿರುದ್ಧ PMLA ಕಾಯ್ದೆ 15/2003 ದಾಖಲಾಗಿದೆ. PMLA ಕಾಯ್ದೆ ದಾಖಲಾಗಿರೋದ್ರಿಂದ ಸಿದ್ದರಾಮಯ್ಯನವರಿಗೆ ಕಾನೂನು ಹೋರಾಟದ ಬಗ್ಗೆ ಭಯ ಇದೆ. ಇಡಿ ದಾಖಲಿಸಿದ ECIRನಲ್ಲಿದೆ PMLA ಕಾಯ್ದೆ 15/2003. ಹೀಗಾಗಿ ತಮ್ಮ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳಬಹುದು ಅನ್ನುವ ಭಯ ಮುಖ್ಯಮಂತ್ರಿಗಳಿಗಿದೆ. ಈ ಕಾಯ್ದೆ ಪ್ರಕಾರ ಇಡಿ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಬಹುದು. ಈ ಭಯದಿಂದ ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವತಿ ಅಮ್ಮ ಅವರು ಆ ಮೂಲಕ ತಮಗೆ ಬಂದಂತ 14 ಸೈಟನ್ನು ವಾಪಸ್ ಕೊಡುವ ತೀರ್ಮಾನ ಮಾಡಿದ್ರ. ಇದಕ್ಕೆ ಕೋರ್ಟ್ ಆದೇಶ ಪಡೆಯಬೇಕು ಎಂಬ ನಿಯಮ ಇಲ್ಲ. ಅಕ್ರಮ ಹಣ ವರ್ಗಾವಣೆ ನಡೆದಿದೆ ಎಂದಾದರೆ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಬಹುದು. 180 ದಿನಗಳವರೆಗೂ ಕೂಡ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಬಹುದು. ಇಂಥದ್ದೆಲ್ಲ ಅವಕಾಶಗಳಿದ್ದಾವೆ PMLA ಅಲ್ಲಿ. ಸೈಟ್ ವಾಪಸ್ ನೀಡದೇ ಇದ್ರೆ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳಬಹುದು ಅನ್ನುವ ಆತಂಕ ಹೆಚ್ಚಿದ ಹಿನ್ನೆಲೆ ಸಿದ್ದರಾಮಯ್ಯನವರು ಅಥವಾ ಅವರ ಧರ್ಮಪತ್ನಿ ಆ 14 ಸೈಟನ್ನು ತಗೊಳ್ಳಿ ಅಂತೇಳಿ ಮೂಡಾಕ್ ಕೊಟ್ರ. ಇದೇ ಕಾರಣಕ್ಕೆ 14 ಸೈಟನ್ನು ವಾಪಸ್ ನೀಡಿದ್ರ ಸಿಎಂ ಪತ್ನಿ. ಇದೆಲ್ಲವೂ ಈಗ ಇರುವಂತ ಕುತೂಹಲ. ಇಂಥದ್ದೊಂದು ಚರ್ಚೆ ಇದೆ. PMLA ಅಡಿಯಲ್ಲಿ ಇಂಥದ್ದೆಲ್ಲ ಪಾಸಿಬಿಲಿಟೀಸ್ ಇರೋದ್ರಿಂದಾಗಿ ಸಿಎಂ ಪತ್ನಿ ಸೈಟನ್ನು ವಾಪಸ್ ಕೊಟ್ರ.